ಏನ್ ಮಾಡ್ತಿದ್ದಾಳೆ ಇಲ್ಲಿ? ಸಿಕ್ಕಾಕೊಂಡ್ಲು. ಇನ್ಮೇಲೆ ಅವಳನ್ನ ಹೇಗೆ ಆಟ ಆಡಿಸ್ತೀನಿ ನೋಡಿ. ಹಾಲು ಕುಡಿಯಕ್ಕೆ ಇಷ್ಟ ಇಲ್ಲ ಅಂದ್ರೆ ಚೆಲ್ಲೋದು ಯಾಕೆ? ವಿಡಿಯೋ ಮಾಡಿದ ಉದ್ದೇಶ ಏನು ಬಿಡ? ಅದು ಅತ್ತೆ ಕೊಟ್ಟಿದ್ದ ಹಾಲು. ಆಫೀಸಿಗೆ ಹೋಗ್ತಾ ದೇವಾಂಶ್ ಅತ್ತೆಗೆ ಹಾಲು ಕೊಡಕ್ ಹೇಳ್ದ. ಆದ್ರೆ ಇನ್ನೂ ಆ ವೈದೇಹಿಗೆ ಅತ್ತೆ ಮೇಲಿರೋ ಅನುಮಾನ ಹೋಗಿಲ್ಲ. ಪಾಪ ಆ ಹಾಲಲ್ಲಿ ಅವ್ರೇನಾದ್ರೂ ಬೆರೆಸಿರ್ಬಹುದೇನೋ ಅಂತ ಅದನ್ನ ಚೆಲ್ಬಿಟ್ಲವಳು. ಈಗ ಈ ವಿಷಯ ಅತ್ತೆಗೆ ಗೊತ್ತಾದ್ರೆ ಅತ್ತೆ ಈಗೋಗೆ ಹರ್ಟ್ ಆಗತ್ತೆ. ಆರ್ ಹೋಗಿರೋಂಥ ಕಿಡಿ ಮತ್ತೆ ಹತ್ಕೊಳತ್ತೆ. ಜ್ಯೋತಿ, ಅಡಿಗೆ ಎಲ್ಲ ಮುಗಿತಾ? ಆಯ್ತು ಅಮ್ಮವ್ರೆ. ಹಾ, ಇನ್ನು ಯಾರು ಊಟ ಮಾಡಿಲ್ವಾ? ಇಲ್ಲ ಅಮ್ಮವ್ರೆ. ಸರಿ ಬಿಡು. ಇನ್ಮೇಲಿಂದ ಎಲ್ರಿಗೂ ಮುಂಚೆ ಮೊದ್ಲು ನಿನ್ ವೈದೇಹಿಗೆ ಊಟ ಬಡಿಸಿ ಆಮೇಲೆ ಬೇರೆಯವ್ರಿಗೆ ಬಡ್ಸಿ. ಸರಿ ಅಮ್ಮವ್ರೆ. ಅಕ್ಕ, ವೈದೇಹಿಗೋಸ್ಕರ ಊಟ ತಗೊಂಡು ಹೋಗ್ತಿದ್ದಾರೆ ಅನ್ಸತ್ತೆ. ಹೌದು, ಇಲ್ಲಿ ನೋಡಿದ್ರೆ ಅತ್ತೆ ವೈದೇಹಿಗೋಸ್ಕರ ತಟ್ಟೆ ತುಂಬಾ ಊಟ ತಗೊಂಡು ಹೋಗ್ತಾ ಇದ್ದಾರೆ. ಆದ್ರೆ ವೈದೇಹಿ ಅತ್ತೆ ಮೇಲಿರೋ ಅನುಮಾನಕ್ಕೆ ಅವ್ರು ಕೊಟ್ಟಿರೋ ಹಾಲನ್ನೇ ಚೆಲ್ಬಿಟ್ಲು. ಈಗ ಅವಳು ಊಟ ಮಾಡ್ತಾಳ? ಹಾಲಂದ್ರೆ ನೀನ್ ಹೇಳ್ದಂಗೆ ಕುಡಿಯಕ್ ಇಷ್ಟ ಇಲ್ಲ ಅಂತ ಹೇಳಿ ತಪ್ಪಿಸ್ಕೊಳಕ್ ನೋಡ್ಬೋದು. ಆದ್ರೆ ಅನ್ನನೂ ಚೆಲ್ಲದ್ಲು ಅನ್ಕೋ, ರೆಡ್ ಹ್ಯಾಂಡಾಗಿ ಸಿಗಾಕೋತಾಳೆ. ಸಿಕ್ಕಾಕೋತಾಳೆ ಅನ್ಸತ್ತೆ. ನೋಡೋಣ ಏನ್ ಮಾಡ್ತಾಳೆ. ವೈದೇಹಿಗೋಸ್ಕರನಾ? ಹೌದತ್ತೆ, ಮನೇಲಿ ಮೊದಲನೇ ಊಟ. ಇನ್ಮೇಲೆ ವೈದೇಹಿಗೆ ಮೊದಲು ಕೊಡ್ಬೇಕು ನಾವು. ವೈದೇಹಿ, ಅಮ್ಮ ವೈದೇಹಿ. ಅತ್ತೆ ಏನ್ ಹೇಳಿ? ಊಟ ಮಾಡ್ಬಾ ಅಮ್ಮ. ಬಾಮ್ಮ. ತಿನ್ನಲ್ಲ ಅಂತ ಹೇಳಿದ್ದೆ ಅಲ್ವಾ? ಅವಳು ತಿನ್ನಲ್ಲ ನೋಡಿ. ಊಟನಾ? ಹೌದಮ್ಮ, ನಿನ್ನತ್ತೆ ನಿನಗೋಸ್ಕರ ಅವಳು ಕೈಯಾರೆ ಬಡಿಸಿದಾಳೆ. ನಿನಗೋಸ್ಕರ ಮಾತ್ರ ಅಲ್ಲಮ್ಮ, ಈ ಮನೆ ವಾರಸ್ದಾರನ್ಗೋಸ್ಕರನೂ ತಿನ್ಬೇಕು. ತಿನ್ನಮ್ಮ. ಬಾ. ನೀವಿಷ್ಟು ಪ್ರೀತಿ ತೋರಿಸ್ತಿದ್ದೀರಾ, ಆದ್ರೆ ಅದನ್ನ ಅನುಭವಿಸೋ ಪರಿಸ್ಥಿತಿಲಿ ನಾನಿಲ್ಲ. ತಿನ್ನಲ್ಲ ಅಂದ್ರೆ ತಪ್ಪು ತಿಳ್ಕೊತಾರೆ. ಆದ್ರೆ ಉಪವಾಸ ಅಂತಾನೂ ಹೇಳಕ್ಕಾಗಲ್ಲ. ಅಯ್ಯೋ ದೇವ್ರೆ, ಏನೀ ಪರೀಕ್ಷೆ? ಅಪಾಯದಿಂದ ಹೊರಗ್ ಬರ್ತಿರೋದಕ್ಕೆ ಮಾಡ್ತಿರೋ ಪ್ರಯತ್ನಕ್ಕೂ ಅಡ್ಡಿನಾ? ಏನಮ್ಮ ಯೋಚಿಸ್ತಾ ಇದ್ಯಾ? ಕೂತ್ಕೋ, ತಿನ್ನು ಬೇಗ. ಬೇಡ ಅತ್ತೆ, ಇವಾಗ ತಿನ್ನಲ್ಲ. ಊಟದ ಟೈಮ್ ಆಗಿದೆ ಅಲ್ವಾ? ತಿನ್ನಲ್ಲ ಅಂದ್ರೇನು? ನಾನು ಹೇಳಿದ್ನಲ್ಲ, ನನ್ನ ಮೊಮ್ಮಗ ಬಂದು ನನ್ನ ಹೆಂಡತಿಗೆ ಟೈಮ್ ಸರಿಯಾಗಿ ಊಟನೇ ಕೊಟ್ಟಿಲ್ಲ ಅಂತಾನೆ. ತಿನ್ನಲ್ಲ ಅಂತ ಹೇಳ್ತಾ ಇಲ್ಲ ಅಜ್ಜಿ. ಬೆಳಗ್ಗೆ 2 ಸಲ ಹಾಲು ಕುಡ್ದೆ ಅಲ್ವಾ, ಹೊಟ್ಟೆ ತುಂಬ ಹೋಗಿದೆ. ಅದಕ್ಕೆ ಸ್ವಲ್ಪ ಹೊತ್ತಾದ್ಮೇಲೆ ತಿಂತೀನಿ. ಗಿಡಕ್ಕೆ ಹಾಲ್ ಚೆಲ್ಲಿ ತಾನೇ ಕುಡ್ದಿರೋ ಹಾಗೆ ಎಷ್ಟು ಬಿಲ್ಡಪ್ ತಗೋತಿದ್ದಾಳೆ ನೋಡಿ. ಇವಾಗ ಅವಳು ಸಿಕ್ಕಾಕೊಳ್ಳೋದು ಗ್ಯಾರಂಟಿ. ಮತ್ತೆ ಏನ್ ಯೋಚನೆ ಮಾಡ್ತಿದ್ಯಾ? ಹಾಲ್ ಚೆಲ್ಲಿದ್ ವಿಡಿಯೋನ ತೋರಿಸಿ ನಿಮ್ಮನ್ನ ಅನುಮಾನಿಸ್ತಿದ್ದಾಳೆ ಅತ್ತೆ ಅಂತ ಒಂದು ಮಾತು ಹೇಳು. ಚಿಕ್ಕತ್ತೆ, ಆತರ ಪಡ್ಬೇಡಿ, ಸ್ವಲ್ಪ ತಾಳ್ಮೆಯಿಂದ ಇರಿ. ಏನ್ ನಡೆಯುತ್ತೆ ಅಂತ ನೋಡೋಣ. ಸರಿ ಅತ್ತೆ, ಇದನ್ನ ರೂಮ್ ಒಳಗಡೆ ತಗೊಂಡು ಹೋಗಿ ಹಸ್ವಾಗಿದ ತಕ್ಷಣ ತಿಂತೀನಿ. ಕೊಡಿ ನನಗೆ. ವೈದೇಹಿ,
ನನ್ನ ಮೇಲೆ ಏನಾದರೂ ಅನುಮಾನನಾ? ಅದ್ಯಾಕೆ ಹಾಗೆ ಹೇಳ್ತಿರತ್ತೆ? ನಿಮ್ಮೇಲೆ ನನಗೆ ಯಾಕೆ ಅನುಮಾನ? ಅಂಥದ್ದೆಲ್ಲ ಏನಿಲ್ಲ. ಹೌದು ಕೌಸಲ್ಯ, ನಿನ್ನ ಮೇಲೆ ಯಾಕೆ ಅನುಮಾನ ಇರುತ್ತೆ? ಏನೋ ಅತ್ತೆ, ಅವಳ ಹೊಟ್ಟೆಲಿರೋ ಮಗುನ ತೆಗೆಸ್ಬಿಡ್ಬೇಕು ಅಂತ ನೋಡಿದ್ದೆ. ಈಗ ಬದಲಾಗಿದ್ದೀನಿ ಅಂದ್ರೆ ಇನ್ನೂ ಅವಳಿಗೆ ನಂಬಿಕೆ ಬಂದಿಲ್ವೇನೋ. ಹಾಗೆಲ್ಲ ಏನಿಲ್ಲ ಅತ್ತೆ. ನೀವು ಬದಲಾಗಿರೋದಕ್ಕೆ ನಾನು ಭಾವ ಎಷ್ಟು ಸಂತೋಷ ಪಟ್ವಿ ಗೊತ್ತಾ? ಆದ್ರೆ ನೀವು ಹೇಳ್ತಾ ಇರೋ ಮಾತು ಕೃತಿನಲ್ಲಿ ಗೊತ್ತಾಗ್ತಾ ಇಲ್ಲ ವೈದೇಹಿ. ಆಗ್ಲೇ ಹಾಲು ಕೊಟ್ಟಿದ್ದಕ್ಕೆ ಮುಂಚೆನೆ ಕುಡ್ದೆ ಅಂತಂದೆ. ಬಲವಂತ ಮಾಡಿದ್ದಕ್ಕೆ ಏನೋ ವಿಧಿ ಇಲ್ಲ ಅಂತ ತಗೊಂಡೆ. ಅದು ಕೂಡ ನನ್ನ ಮುಂದೆ ಕುಡಿದೇ ತಗೊಂಡು ಹೊರಟೋದೆ. ಈಗ ಊಟ ಕೂಡ ಇಲ್ಲಿ ತಿಂದೆ ಒಳಗೆ ತಗೊಂಡು ಹೋಗ್ತಿದ್ಯಾ? ಏನ್ ಅನ್ಕೋಬೇಕು ಹೇಳು? ಅತ್ತೆ, ನೀವು ಏನೇನು ಊಹಿಸ್ಕೊಳ್ತಾ ಇದ್ದೀರಾ? ಅಂಥದ್ದೆಲ್ಲ ಏನೂ ಇಲ್ಲ ಅತ್ತೆ. ಹಾಗೇನು ಇಲ್ಲ ಅಂದ್ರೆ ಇಲ್ಲೇ ಕೂತೂಟ ಮಾಡು. ಹಸ್ವ ಆಗ್ತಿಲ್ಲ ಅಂತ ಹೇಳ್ದೆ ಅಲ್ವಾ ಅತ್ತೆ? ಎಷ್ಟು ಸೇರುತ್ತೋ ಅಷ್ಟು ಮಾತ್ರ ತಿನ್ನು. ನನ್ನ ಮೇಲೆ ನಿನಗೆ ಅನುಮಾನ ಇಲ್ಲ ಅಂದ್ರೆ ಕೊನೆ ಪಕ್ಷ ಒಂದು ತುತ್ತಾದ್ರೂ ತಿನ್ನಮ್ಮ. ಆಮೇಲೆ ಹಸ್ವಾದಾಗ ಹೊಟ್ಟೆ ತುಂಬ ತಿನ್ನು. ತಿನ್ನಮ್ಮ, ನಿನಗೋಸ್ಕರ ಪ್ರೀತಿಯಿಂದ ಅನ್ನ ಬಡಿಸಿದಾಳೆ. ತಿನ್ನಲ್ಲ ಅಂದ್ರೆ ಏನು? ಅಯ್ಯೋ ಅಜ್ಜಿ, ನಿಮಗೆ ಹೇಗೆ ಹೇಳೋದು? ಬಲವಂತವಾಗಿ ಒಂದು ತುತ್ತು ತಿಂದ್ರೂ ವಾಂತಿ ಬಂದ್ಬಿಡತ್ತೆ. ಆಮೇಲೆ ಹೊಟ್ಟೆಲಿರೋ ಮಗುಗೆ ನಿಮ್ಗೆ ಗೊತ್ತಿದೆ ಅಲ್ವಾ ಅತ್ತೆ? ನೀವು ಅನಾವಶ್ಯಕವಾಗಿ ಏನೇನೋ ಊಹಿಸ್ಕೊಳ್ತಾ ಇದ್ದೀರಾ. ಅಂಥದ್ದೆಲ್ಲ ಏನೂ ಇಲ್ಲ, ನನ್ನ ನಂಬಿ. ಬಿಟ್ಬಿಡು ಕೌಸಲ್ಯ, ಏನು ಇಲ್ಲ ಅಂತಿದ್ದಾಳಲ್ವಾ, ಯಾಕೆ ಒತ್ತಾಯದಿಂದ ಊಟ ಮಾಡಿಸ್ತೀಯಾ? ಅವಳಿಗೆ ಯಾವಾಗ ಹಸುವಾಗುತ್ತೋ ಅವಾಗಲೇ ತಿನ್ಲಿ. ತಗೊಂಡೋಗು ವೈದೇಹಿ. ಏನ್ ಮಾಡ್ತಿದ್ದೀರಾ ನೀವಿಲ್ಲಿ? ಅಷ್ಟಕ್ಕೂ ಈ ಮನೇಲಿ ಏನ್ ನಡೀತಿದೆ ಅಂತ ನೋಡ್ತಾನೆ ಇರ್ತೀರಾ? ಮನೇಲಿ ಮಕ್ಳು ಹೇಗಿರ್ತಾರೋ ಹಾಗೆ ನೀವಿದ್ದೀರಾ. ಏನು ವ್ಯತ್ಯಾಸ ಇಲ್ಲ. ಸಿಕ್ಕಾಕೊಂಡ್ಲು. ಇಷ್ಟು ದಿವಸ ನಮ್ಮನ್ನ ಆಟಾಡಿಸ್ತಾ ಇದ್ದೆ ಅಲ್ವಾ? ಈ ಊರ್ಮಿಳನ್ ಎದುರಾಕೊಂಡ್ರೆ ಏನಾಗತ್ತೆ ತೋರಿಸ್ತೀನಿ. ಕಂದ ದೇವಾಂಶ್, ಹೋಗಿದ್ ಕೆಲ್ಸ ಮುಗಿತಾ? ಆಯ್ತಮ್ಮ, ಕಾಲೇಜಲ್ಲಿ ಸೀಟ್ ಸಿಕ್ತು. ಅವ್ರಿಗೆ ತುಂಬಾ ಖುಷಿ ಆಯ್ತು. ಹಾ ಸರಿ ಸರಿ, ಊಟ ಮಾಡುವಂತೆ ಬಾ. ವೈದೇಹಿ ಊಟ ಮಾಡದ್ಲಾ? ಕೊಡದೇ ಇದ್ರೆ ನೀ ಸುಮ್ನೆ ಇರ್ತೀಯನಪ್ಪ. ರೂಮಲ್ಲೇ ತಿಂತೀನಿ ಅಂತ ತಟ್ಟೆಲ್ ಅನ್ನ ತಗೊಂಡು ಹೋದ್ಲು ಕಂದ. ನೀನ್ ಬಂದು ಊಟ ಮಾಡು. ಯಾಕತ್ತೆ ಸುಳ್ಳು ಹೇಳ್ತಾ ಇದ್ದೀರಾ? ಪಾಪ ದೇವಾಂಶ್, ನೀವ್ ಚೆನ್ನಾಗಿ ನೋಡ್ಕೋತೀರಾ ಅಂತ ವೈದೇಹಿನ ನಿಮಿಗೊಪ್ಸೋದ್ರೆ ಪಾಪ ಅವಳಿಗೆ ಊಟ ಹಾಕದೆ ಉಪವಾಸ ಕೆಡುತ್ತೀರಾ? ಏನ್ ಹೇಳ್ತಾ ಇದೀಯ ಊರ್ಮಿಳಾ? ನಿಜಾನೇ ಮಾತಾಡ್ತಾ ಇದ್ದೀನಿ ಅತ್ತೆ. ಬೆಳಗ್ಗೆಯಿಂದ ವೈದೇಹಿ ಏನು ತಿಂದಿಲ್ಲ, ಕುಡ್ದಿಲ್ಲ. ಏನ್ ನಿಜ? ಬೆಳಿಗ್ಗೆನೆ ಹಾಲು ಕುಡಿದ್ಲು, ಈಗ ಊಟ ತಗೊಂಡೋಗಿದ್ದಾಳೆ. ತಿಳಿಲಾರ್ದೆ ಏನು ಮಾತಾಡ್ಬೇಡ. ಈ ತರ ಜಗಳ ತಂದಿಡೋದು ಅವಳಿಗೆ ಅಭ್ಯಾಸ ಅಜ್ಜಿ. ವೈದೇಹಿನ ಕರೆದು ಕೇಳಿದ್ರೆ ನಿಜ ಏನು ಅಂತ ಗೊತ್ತಾಗುತ್ತೆ. ಬೇಡಣ, ಸುಳ್ಳು ಹೇಳಬೇಕಾದ ಅವಶ್ಯಕತೆ ಅಮ್ಮನಿಗಾಗ್ಲಿ ಇಂದುಗಾಗ್ಲಿ ಇಲ್ಲ. ಅತ್ತಿಗೆ ಹೇಳಿದ್ದನ್ನೆಲ್ಲ ನಾವು ನಂಬೇಕು ಅಂತಾನೂ ಇಲ್ಲ. ನೀವ್ ನಂಬಿದ್ರು ನಂಬದೇ ಇದ್ರು ನಾನ್ ಹೇಳ್ತಿರೋದು ನಿಜಾನೇ ದೇವಾಂಶ್.
ವೈದೇಹಿ ಕೊಟ್ರೆ ಸಾಕಾಗಲ್ಲ ಅಲ್ವಾ? ಕೊಟ್ಟಿದ್ದನ್ನ ಅವಳು ತಿಂದ್ಲೋ ಕುಡಿದ್ಲೋ ನೋಡ್ಬೇಕು ಅಲ್ವಾ? ಇಲ್ಲಾಂದ್ರೆ ಉಪವಾಸ ಹಾಕ್ದಂಗೆ ತಾನೆ. ವೈದೇಹಿ ತಿಂತೀನಿ ಅಂತ ತಗೊಂಡ್ ಹೋದ್ಲು. ತಿಂದ್ಲೋ ಇಲ್ವೋ ಅಂತ ನೀನ್ ನೋಡಿದ್ಯಾ? ನೋಡಿದಷ್ಟೇ ಅಲ್ಲ ಅತ್ತೆ, ನಿಮ್ಗೂ ತೋರಿಸ್ತೀನಿ. ನೋಡಿ ಸಹಿಸ್ಕೊಂತೀರಾ? ತೋರ್ಸು ಊರ್ಮಿಳಾ. ಇಲ್ಲ ಅಂದ್ರೆ ನಾವ್ ಹೇಳೋದೆಲ್ಲ ಸುಳ್ಳು, ಜಗಳ ಮಾಡೋದಕ್ಕೆ ಅಂತಾನೆ ನಾವ್ ಮನೇಲಿದ್ದೀವಿ ಅಂತ ಅನ್ಕೋತಾರೆ. ತೋರ್ಸು. ಏನ್ ತೋರಿಸ್ತೀರಾ? ತೋರಿಸಿ. ಪ್ರತಿ ಸಾರಿ ಗಲಾಟೆ ಮಾಡೋದು ನಿಮಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಸರಿ ಇಂದು ಅಜ್ಜಿ, ಪ್ರೀತಿಯಿಂದ ನೀವು ಕೊಟ್ಟಿದ್ ಕೇಸರಿ ಹಾಲು ಏನಾಯ್ತೋ, ಕೊಟ್ಟೂಟ ಏನ್ ಮಾಡಿದ್ಲು ಅಂತ ತೋರಿಸ್ತೀನಿ. ನೋಡಿ. ದೇವಾಂಶ್ ನೋಡು. ಇಂದು ಅಜ್ಜಿ ನೋಡಿ ನಿಮ್ ಮೊಮ್ಮಗಳನ್ನ. ನೋಡಿ ಲಕ್ಕಿ, ನೋಡಿ. ಸಖತ್ತಾಗಿ ಬೆಂಕಿ ಹಚ್ಚಿದ್ಯಾ ಊರ್ಮಿಳಾ. ಈಗ ನೋಡು ಹೇಗೆ ಉರಿಯತ್ತೆ ಅಂತ. ನೋಡಿದ್ರಲ್ವಾ? ಈಗ ನೀವೇ ಯೋಚನೆ ಮಾಡಿ. ಇವಾಗ ಏನ್ ಹೇಳ್ತೀಯ ದೇವಾಂಶ್? ಈಗ್ಲಾದ್ರೂ ನಾವ್ ಹೇಳ್ತಿರೋದು ನಿಜ ಅಂತ ನಂಬ್ತೀಯಾ? ಇಲ್ಲ ಅಂದ್ರೆ ಅದು ವೈದೇಹಿ ಅಲ್ಲ, ಥೇಟ್ ವೈದೇಹಿ ತರ ಇರೋಳ್ನೆ ಕರ್ಕೊಂಬಂದು ವಿಡಿಯೋ ಮಾಡಿದೀವಿ ಅಂತ ಹೇಳ್ತೀಯಾ? ಹಾಗ್ಯಾಕೆ ಅನ್ಕೋತಾನೆ ಊರ್ಮಿಳಾ? ಪಾಪ ದೊಡ್ಡಮ್ಮ ಪ್ರೀತಿಯಿಂದ ಊಟ ಕೊಟ್ರೆ ಅದನ್ನ ಅನುಮಾನದಿಂದ ಚೆಲ್ಲಿದಾಳೆ. ಎಲ್ಲಿ ದೊಡ್ಡಮ್ಮ ಏನಾದ್ರೂ ಬೆರೆಸಿ ಅವಳು ಮಗುನ್ ಸಾಯಿಸ್ತಾರೋ ಅನ್ನೋ ಭಯ. ವೈದೇಹಿ, ಬಾವಾ, ಹೋಗಿದ್ ಕೆಲ್ಸ ಆಯ್ತಾ? ಅದಾಯ್ತು. ಊಟ ಮಾಡ್ದ್ಯಾ ವೈದೇಹಿ? ಮಾಡ್ದೆ ಬಾವಾ, ಅತ್ತೆನೇ ಕೊಟ್ರು. ರೂಮ್ ಒಳಗಡೆ ಹೋಗ್ಬಿಟ್ಟು ತಿಂದೆ. ನಿನ್ ಹೊಟ್ಟೆ ತುಂಬ್ತಾ ಇಲ್ಲ ಅನುಮಾನದಿಂದನೇ ಹೊಟ್ಟೆ ತುಂಬೋಯ್ತಾ? ಬಾವಾ, ಶಾಕ್ ಆಗ್ಬಿಡ ವೈದೇಹಿ. ನೀನ್ ತಿಂದ್ಯೋ ಚೆಲ್ದ್ಯೋ ಅನ್ನೋದು ನಮಗೆಲ್ಲ ಗೊತ್ತಾಗಿದೆ. ಹೇಗೆ ಅಂತೀಯಾ? ಇಲ್ಲೋಡು, ನೋಡು. ವೈದೇಹಿ ಯಾಕೆ ಹೀಗೆ ಮಾಡಿದೆ? ಕೇಳಿದಾಗ ಅನುಮಾನ ಇಲ್ಲ ಅಂದಿಲ್ಲ, ಮತ್ ಯಾಕಮ್ಮ ಹೀಗೆ ಮಾಡಿದೆ? ನೀನಾಗ್ಲೇ ಬೇಡ ಅಂದಿದ್ದಕ್ಕೆ ನನ್ ಮೇಲೆ ಅನುಮಾನನ ಅಂತ ಕೇಳ್ದೆ. ಆದ್ರೂ ಕೂಡ ನೀನಿಲ್ಲ ಅಂದಿದ್ದಕ್ಕೆ ನಾನದನ್ನ ನಂಬ್ದೆ. ನಾನು ಎಷ್ಟು ಪ್ರೀತಿಯಿಂದ ಕೊಟ್ಟೆ, ನೀನದನ್ನ ವಿಷ ಅನ್ಕೊಂಡೆ. ಅತ್ತೆ, ಇಲ್ಲ ಅತ್ತೆ. ಇಲ್ಲ ಅಂದ್ರೆ ಇದೆಲ್ಲ ಏನಮ್ಮ? ಇವರೆಲ್ರೂ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರು. ನನ್ನ ಮೊಮ್ಮಗು ಅಲ್ವಾ ಅಂತ. ಆಗಿದ್ದೆಲ್ಲ ಆಗೋಯ್ತು. ಅವ್ರ ಅನುಮಾನಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಾನು ನೀನ್ ಚೆನ್ನಾಗಿರ್ಬೇಕು ಅಂತ ಯೋಚಿಸೋದಕ್ ಶುರು ಮಾಡ್ದೆ. ಆದ್ರೆ ನನ್ನ ಬದಲಾವಣೆ ನಿನಗೆ ಅರ್ಥ ಆಗಿಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ. ನೀನಿನ್ನೂ ನನ್ನ ಅನುಮಾನದಲ್ಲೇ ನೋಡ್ತಾ ಇದೀಯ.
ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ಆಹಾ, ಇದ್ರಲ್ಲಿ ವೈದೇಹಿ ಅತ್ತೆ ಮೇಲೆ ಅನುಮಾನ ಪಡೋದ್ ಬಿಟ್ರೆ ಬೇರೆ ಏನಾದ್ರೂ ಅರ್ಥ ಇದ್ರೆ ಖಂಡಿತ ಹೇಳಿ, ನಾವು ತಿಳ್ಕೊತೀವಿ. ಏನೋ ತಿನ್ನೋದ್ರಲ್ಲೂ ಕುಡಿಯೋದ್ರಲ್ಲೂ ಏನೋ ಬಿದ್ದಿರಬಹುದು. ಚೆನ್ನಾಗಿ ಹೇಳಿದ್ರಿ. ಹೆಂಡತಿ ಏನೇ ಮಾಡಿದ್ರು ಅದ್ರಲ್ಲಿ ತಪ್ಪು ಹುಡುಕ್ತೀರಾ. ನಿಮ್ಮ ನಾದ್ನಿ ಮಾಡೋ ತಪ್ಪಲ್ ಮಾತ್ರ ತಪ್ಪು ಕಾಣಿಸೋದಿಲ್ಲ. ಸರಿ, ಹಾಲಲ್ಲಿ ಏನೋ ಬಿತ್ತು ಅಂತ ಅನ್ಕೊಳ್ಳೋಣ, ಊಟದಲ್ಲಿ ಕೂಡ ಬಿದ್ದಿತ್ತಾ? ಇದು ಪಾಯಿಂಟೇ. ಹಾಗೇನಾದ್ರೂ ಬಿದ್ದಿದ್ರೆ ಊಟದಲ್ಲಿ ಏನೋ ಬಿತ್ತು, ಅದಕ್ಕೆ ತಿನ್ಲಿಲ್ಲ ಅಂತ ಹೇಳ್ಬೋದಲ್ಲ. ತಿಂದೆ ಅಂತ ಯಾಕೆ ಸುಳ್ಳು ಹೇಳಿದ್ಲು? ಯಾಕೆಂದ್ರೆ ವೈದೇಹಿಗೆ ಈ ಮನೇಲಿ ನಮ್ಮೆಲ್ಲರ ಮೇಲೂ ಅನುಮಾನ ಇದೆ. ನಿನ್ನೆ ನಮ್ಮ ಮೇಲೆ ಅನುಮಾನ ಪಟ್ಲು, ಇವತ್ತು ಅತ್ತೆ ಮೇಲೆ ಅನುಮಾನ ಪಟ್ಟಿದ್ದಾಳೆ, ನಾಳೆ ದೇವಾಂಶ್ ಮೇಲೆ ಅನುಮಾನ ಪಡ್ಬೋದೇನೋ. ಅಕ್ಕ, ಇಷ್ಟ ಬಂದ ಹಾಗೆ ಮಾತಾಡ್ಬೇಡ. ಅವ್ರು ಯಾರು ಮಾತಾಡಬಾರ್ದು ಅಂತಂದ್ರೆ ನೀನು ಮಾತಾಡ್ಬೇಕು, ನೀನೇ ಮಾತಾಡ್ಬೇಕು. ಯಾಕೆ ಕೊಟ್ಟೂಟನ ಎಸ್ದುಬಿಟ್ಟೆ? ಸರಿಯಾದ ಕಾರಣನ ಒಂದ್ ಹೇಳು ಸಾಕು. ಸರಿ, ನಿನ್ ಮಗು ವಿಷಯದಲ್ಲಿ ನಾನು ಮಾಡಿದ್ದು ತಪ್ಪೆ. ಅದಕ್ಕೆ ಕಾರಣ ಏನು ಅಂತ ನಿನಗೆ ಗೊತ್ತಲ್ಲ. ನಿನ್ ತಾಯಿ ಮತ್ತೆ ನನ್ನ ಗಂಡ ಇಬ್ರು ತೀರ್ಕೊಂಡಿದ್ರು. ಆಗ ಈ ಮನೆಗೆ ಮಂಕು ಬಡ್ದಂಗಾಗಿತ್ತು. ಜೊತೆಗೆ ನನ್ನ ಮಗನಿಗೆ ಮೇಲಿನ ಮೇಲೆ ಅಪಾಯ ಆಗ್ತಿತ್ತು. ಇದಕ್ಕೆಲ್ಲ ನಿನ್ ಹೊಟ್ಟೆಲಿರೋ ಮಗುನೇ ಕಾರಣ ಅಂದ್ರೆ ಯಾರೇ ಆದ್ರೂ ನಂಬ್ತಾರೆ. ಅದೇ ಥರ ನಾನು ನಂಬ್ದೆ. ನಾನು ಏನೇ ಮಾಡಿದ್ರು ನನ್ನ ಮಗನಿಗೆ ಏನಾಗ್ಬಿಡತ್ತೋ ಅನ್ನೋ ಭಯದಲ್ಲಿ ಮಾಡಿದ್ದೆ. ಆದ್ರೆ ಆಮೇಲೆ ನನಗೆ ಅರ್ಥ ಆಯ್ತಲ್ಲ, ಮನ್ಸಲ್ಲಿ ದ್ವೇಷ ಇಟ್ಕೊಂಡು ಹೊರಗಡೆ ಪ್ರೀತಿ ತೋರ್ಸೋದಕ್ಕೆ ನನಗ್ ಬರಲ್ಲ. ಮನ್ಸಲ್ಲಿ ಏನಿದ್ಯೋ ಅದೇ ಹೊರಗ್ ಬರತ್ತೆ. ಈಗ ಈ ಮನೆಗೆ ವಾರಸ್ದಾರ ಬೇಕು. ನನ್ ಗಂಡನ ಆಸೆ ನೆರವೇರ್ಬೇಕು. ಅದೇ ನನ್ ಗುರಿ. ಈಗ ಅದನ್ನ ಅರ್ಥ ಮಾಡ್ಕೊಳ್ದೆ ನನ್ ಮೇಲೆ ಹೇಗ್ ಅನುಮಾನ ಪಟ್ಟೆ ನೀನು? ಅಯ್ಯೋ ಅತ್ತೆ, ನನಗ್ ನಿಮ್ ಮೇಲೆ ಯಾವ ಥರ ಅನುಮಾನನೂ ಇಲ್ಲ. ದಯವಿಟ್ಟು ನನ್ನನ್ನು ನಂಬಿ. ಹಾಗಾದ್ರೆ ಆ ಊಟನ ತಿಂದೆ ಯಾಕೆ ಬಿಸಾಕ್ದೆ ನೀನು? ಬಾವಾ,